ಎಷ್ಟು ದೊಡ್ಡ ಮನೆ ಅಲ್ವಾ? ಇದು ನಮ್ಮನೆನಾ? ಅಮ್ಮ ಇದು ಕನ್ಸಾ? ಕನ್ಸಲ್ಲ ಕಂದ, ಇದು ನಮಗೆ ಬಯಸದೆ ಬಂದ ಭಾಗ್ಯ. ಹಂಗಂದ್ರೆ ಹಾಗಂದ್ರೆ ನಾವೇನೋ ಕೇಳ್ದೇನೆ ಆ ದೇವ್ರು ನಮ್ಗೆ ಇಷ್ಟೊಂದು ಕೊಟ್ಟಿದ್ದಾನಲ್ಲ. ಅದಕ್ಕೆ ಹಾಗಂದೆ. ಇನ್ಮೇಲೆ ನಾನು ನೀನು ಇದೇ ಮನೇಲಿರ್ತೀವಿ. ಶಾರದಾ, ಬನ್ನಿಮ್ಮ. ಏನು ಅಮ್ಮ ಮಗಳು ಇಬ್ರು ಜೋರ್ ಮಾತಾಡ್ತಾ ಇದ್ದೀರಾ? ನಿದ್ದೆ ಬಂದಿಲ್ವಾ? ಇಲ್ಲ ಅಮ್ಮ, ನಿದ್ದೆ ಬರ್ತಿಲ್ಲ. ಯಾಕೋ ಒಂಥರ ಒದ್ದಾಟ, ಅರ್ಥ ಆಗ್ತಿರೋ ಸಂಕಟ. ಸಂಕಟ ಅಲ್ಲ ಪುಟ್ಟ, ಅದು ಹೊಸ ಜಾಗ ಅಲ್ವಾ, ನಿದ್ದೆ ಬರೋದು ಸ್ವಲ್ಪ ಕಷ್ಟ. ಹೋಗ್ತಾ ಹೋಗ್ತಾ ಈ ಮನೆ ಬಗ್ಗೆ ನಿನ್ಗೊಂದು ನಂಟು ಶುರು ಆಗುತ್ತೆ. ಆಗ ನೀನೇ ಹೇಳ್ತೀಯ ಈ ಮನೆಗೆ ಬಿಟ್ಟು ಹೋಗೋದು ಕಷ್ಟ ಅಂತ. ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ನನಗೆ ಅಂತ ಬೇರೆ ಏನಿದೆ ಅಮ್ಮ? ಬಾಯಿ ಮಾತಿಗೆ ಹೇಳ್ದೆ ಪುಟ್ಟ, ಬೇಜಾರು ಮಾಡ್ಕೋಬೇಡ. ನೀನು ಈ ಮುದ್ದು ಅಮ್ಮಮ್ಮ ಯಾವತ್ತೂ ನನಗೆ ಭಾರ ಅಲ್ಲ. ನೀವು ಸಿಕ್ಕಿರೋದು ನಮ್ಮ ಪುಣ್ಯ ಅಮ್ಮ. ಯಾಕೋ ಗೊತ್ತಿಲ್ಲ ಕಂದ, ನಿಮ್ಮನ್ನು ನೋಡ್ದಾಗಿಂದ ನಿಮ್ಮ ಜೊತೆಲೇ ಇರಬೇಕು ಅನ್ಸುತ್ತೆ. ಮನೇಲಿದ್ರೂ ಕೂಡ ನಿಮ್ಮ ಕಡೆನೇ ಸೆಳೆತ. ನೀವಿಬ್ರು ಏನು ಮಾಡ್ತಿದ್ದೀರಾ ಅನ್ನೋ ಯೋಚನೆಯಲ್ಲಿ ನನಗೂ ನಿದ್ದೆ ಬರಲಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಅಮ್ಮ ಮಗಳು ಇಬ್ರು ಜೋರಾಗಿ ಹರಟೆ ಹೊಡಿತಾ ಇದ್ದೀರಾ. ನಾನು ಅಮ್ಮ ಮಲ್ಕೊಬೇಕು ಅಂತಾನೆ ಇದ್ವಿ, ಆದ್ರೆ ನಿದ್ದೆನೆ ಬರ್ಲಿಲ್ಲ. ನಿಮ್ಗೂ ನಿದ್ದೆ ಬರ್ತಿಲ್ಲ. ಚೆನ್ನಾಗಿದೆ ಅಲ್ವಾ? ಚಿಕ್ಕ ಮಕ್ಕಳು ಬೇಗ ಮಲಗಬೇಕು, ಗೊತ್ತಿಲ್ವಾ? ನಾನು ಮಲ್ಕೊಬೇಕು ಅಂತಾನೆ ಇದ್ದೆ, ಆದ್ರೆ ಅಮ್ಮ ಹಾಡೇ ಹೇಳ್ತಿಲ್ಲ. ಹಾಡು ಹಾಡ್ಲಿಲ್ವಾ? ನಿಮ್ಗೆ ಯಾವ ಹಾಡು ಇಷ್ಟ? ತುಸು ಮೆಲ್ಲ ಬೀಸೋ ಗಾಳಿ ಇದೆಯಲ್ಲ, ಅದಿಬ್ರಿಗೂ ತುಂಬಾ ಇಷ್ಟ. ನಿಂಗೊಂದು ಸೀಕ್ರೆಟ್ ಗೊತ್ತಾ? ಅದು ನನ್ನ ಫೇವ್ರೆಟ್ ಹಾಡು ಕೂಡ. ಹೌದಾ? ಸರಿ, ಈಗ ನಾನು ಹಾಡ್ತೀನಿ, ನೀವು ಮಲಗಬೇಕು. ಓಕೆ. ತುಸು ಮೆಲ್ಲ ಬೀಸೋ ನೋಡು ಶಾರದಾ, ನಿನ್ನ ಮಗಳು ಎಷ್ಟು ಬೇಗ ಮಲಗಿಬಿಟ್ಲು ಅಂತ. ಶಾರದಾ, ಮಗಳನ್ನ ಮಲಗ್ಸಕ್ಕೆ ಹೋಗಿ ಅಮ್ಮನೂ ಮಲಗಿಬಿಟ್ಲು. ಯಾವ ಜನ್ಮದ ನಂಟೋ ಏನೋ, ಈ ಜನ್ಮದಲ್ಲಿ ನಾವು 3 ಜನನೂ ಒಟ್ಟಿಗಾಗಿದ್ದೀವಿ. ಯಾಕೋ ಗೊತ್ತಿಲ್ಲ, ಇವರಿಬ್ಬರನ್ನು ನೋಡಿದಾಗ ನಾನು ತುಂಬ ಕರಗ್ತೀನಿ, ತುಂಬ ಹಚ್ಕೊಂಡಿದ್ದೀನಿ ನಿಮ್ಮಿಬ್ಬರನ್ನ. ಯಾವತ್ತೂ ನನ್ನಿಂದ ದೂರ ಆಗ್ಬೇಡಿ.